ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋಲಿ ಹೇಳ್ದಂಗೆ ನನ್ನ ಗಂಡಗೆ ನಾನು ಏನೇನೆಲ್ಲ ಗಿಫ್ಟ್ಸ್ ಕೊಟ್ಟೆ, ಎಷ್ಟು ಗಿಫ್ಟ್ ಕೊಟ್ಟಿದ್ದೀನಿ ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋಲಿ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಏನೇನೆಲ್ಲ ಗಿಫ್ಟ್ಸ್ ಕೊಟ್ಟೆ ಅಂತ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ವಿಡಿಯೋನ ಫುಲ್ಲಾಗಿ ನೋಡಿ, ಹಾಗೆ ಗಿಫ್ಟ್ಸ್ ಎಲ್ಲ ಹೇಗಿತ್ತು ಅಂತ ಲಾಸ್ಟಲ್ಲಿ ನನಗೆ ಕಮೆಂಟಲ್ಲಿ ತಿಳಿಸಿ. ನನ್ನ ಗಂಡಗೆ ನಾನು ಫಸ್ಟ್ ಗಿಫ್ಟ್ ಕೊಟ್ಟಿದ್ದು ಬೆಲ್ಟ್. ನನ್ನ ಗಂಡ ಆ ಬೆಲ್ಟ್ನ ತೊಗೊಂಡು ನಿನಗೆ ಹೊಡಿಯೋದಕ್ಕೆ ತಂದಿದ್ಯಾ ಅಂತ ನನ್ನನ್ನೇ ರೇಗ್ಸೋಕೆ ಸ್ಟಾರ್ಟ್ ಮಾಡಿಬಿಟ್ರು. ಸೆಕೆಂಡ್ನೇ ಗಿಫ್ಟ್ ಬಂದು ಅವರಿಗೆ ಬಾತ್ ಐಟಮ್ಸ್ಗಳನ್ನೆಲ್ಲ ಗಿಫ್ಟ್ ಮಾಡಿದೆ, ಅಂದರೆ ಹೊಸ್ದಾಗಿ ಏನಾದರೂ ಯುನೀಕಾಗಿ ಟ್ರೈ ಮಾಡಲಿ ಅಂತ ಹೇಳಿ. ಇನ್ನು ಮೂರನೇ ಗಿಫ್ಟ್ ಬಂದು ವಾಲ್ ಕ್ಲಾಕ್ನ ಗಿಫ್ಟ್ ಮಾಡಿದ್ದೆ. ಆ್ಯಕ್ಚುಲಿ ಅದು ಸೆಟ್ ಮಾಡಿದ್ರೆ ಸಖತ್ತಾಗಿ ಕಾಣಿಸುತ್ತೆ. ನಾನು ಅದನ್ನು ಲಾಸ್ಟ್ ಒಂದು ವಿಡಿಯೋಲಿ ಹಾಕಿ ನಿಮಗೆ ತೋರಿಸ್ತೀನಿ ಹೇಗೆಲ್ಲ ಇತ್ತು, ಅದು ಹೇಗೆಲ್ಲ ನಾವು ಸೆಟ್ ಮಾಡಿದ್ವಿ ಅನ್ನೋದನ್ನು. ಬಟ್ ಚೆನ್ನಾಗಿತ್ತು, ನನಗಂತೂ ಇಷ್ಟ ಆಯಿತು, ನನ್ನ ಗಂಡಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಅದನ್ನು ಗಿಫ್ಟ್ ಮಾಡಿದೆ. ನಾಲ್ಕನೇ ಗಿಫ್ಟ್ ಬಂದು ಪೂಮಾ ಬ್ಯಾಗು. ಸ್ಮಾಲಾಗಿ ಕ್ಯೂಟಾಗಿ ಚೆನ್ನಾಗಿತ್ತು, ಕ್ಯಾರಿ ಮಾಡೋದಕ್ಕೆಲ್ಲ ತುಂಬ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳಿ ಸ್ಮಾಲ್ ಬ್ಯಾಗ್ನ ತೊಗೊಂಡಿದ್ದೆ. ಅದು ಅವರಿಗೂ ಇಷ್ಟ ಆಯಿತು. ಐದನೇ ಗಿಫ್ಟ್ ಬಂದು ಲೆದರ್ ಜಾಕೆಟ್ ಅದು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಲೆದರ್ ಜಾಕೆಟು ಕೂಡ ತೊಗೊಂಡಿದ್ದೆ. ಆರನೇ ಗಿಫ್ಟ್ ಬಂದು ರೆಸಿನ್ ಹಾರ್ಟ್, ಅಂದರೆ ನನ್ನ ಮದುವೆ ಹಾರ, ಮಾಂಗಲ್ಯ ದಾರ, ಬಾಸಿಂಗ, ಫೋಟೋ ಎಲ್ಲದನ್ನು ಕೊಟ್ಟು ಒಂದು ಮೆಮೊರಿ ಆಗಿರಲಿ ಅಂತ ಹೇಳಿ ಒಂದು ಫ್ರೇಮ್ ಥರ ಮಾಡಿಸ್ಕೊಟ್ಟಿದ್ದೆ. ಏಳನೇ ಗಿಫ್ಟ್ ಬಂದು ಸಾಕ್ಸು, ಡೈಲಿ ವೇರಿಗೆ ಬೇಕೇ ಬೇಕಾಗುತ್ತೆ ಅಂತ ಹೇಳಿ ಸಾಕ್ಸು ಕೂಡ ಗಿಫ್ಟ್ಸ್ ಮಾಡಿದೆ. ಎಂಟನೇ ಗಿಫ್ಟ್ ಬಂದು ಶೂಸು. ಆ್ಯಕ್ಚುಲಿ ಹುಡುಗರಿಗೆಲ್ಲ ಸಾಕಾಗಿ ಹೋಗುತ್ತೆ ಒಂದು ಗಿಫ್ಟ್ಸ್ನ ಕಲೆಕ್ಟ್ ಮಾಡೋದಕ್ಕೆ ಅಂತ ಹೇಳಿದ್ರೆ. ಹುಡುಗಿರಿಗೆ ಅಂತಂದರೆ ತುಂಬ ಗಿಫ್ಟ್ಸ್ಗಳು ಸಿಕ್ಬಿಡುತ್ತೆ, ಬಟ್ ಹುಡುಗರಿಗೆ ಅಂತಂದರೆ ಹಬ್ಬಾಡಿ. ಎಂಟನೇ ಗಿಫ್ಟು ಪಿಲ್ಲೋಗೆ ನಮ್ಮಿಬ್ಬರು ಫೋಟೋ ಹಾಕಿ ಕೊಟ್ಟಿದ್ದೆ. ಆ್ಯಕ್ಚುಲಿ ಅವ್ರಿಗದು ತುಂಬ ಇಷ್ಟ ಆಯಿತು. ಇನ್ನು ಒಂಬತ್ತನೇ ಗಿಫ್ಟು, ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೆ ಆಕ್ಸಿಡೆಂಟ್ ಆಯಿತು. ಸೊ ಆ ಸ್ಮಾಲ್ ಆಕ್ಸಿಡೆಂಟಲ್ಲಿ ಅವ್ರು ಹಾಕಿದ್ದು ಒಂದು ಪುಲ್ಲೋವರು ಕೂಡ ಹಾಳಾಯಿತು. ಸೊ ಅದಕ್ಕೋಸ್ಕರ ಅದೇ ಥರ ಪುಲ್ಲೋವರ್ ಬೇಕಂತೇಳಿ ಹುಡುಕಿ ಅದೇ ಕಲರಲ್ಲಿ ತೊಗೊಂಡು ಬಂದಿದ್ದೆ. ಇನ್ನು 10ನೇ ಗಿಫ್ಟು ಅವ್ರಿಗೆ ಒಂದು ಫುಲ್ ಸೆಟ್ಟು ಡ್ರೆಸ್ನ ಕೊಡಿಸಿದ್ದೆ. 11th ಗಿಫ್ಟು ಸನ್ಗ್ಲಾಸಸ್ಸು. ಅವರಿಗೆ ಹೇಗೆ ಕಾಣುತ್ತೆ ಅಂತ ಒಂದು ಸತಿ ಹಾಗೆ ಕೂಡ ನೋಡಿದ್ವಿ, ಬಟ್ ಟ್ಯಾಗ್ರ ರಿಮೂವ್ ಮಾಡಿರಲಿಲ್ಲ. ಆಮೇಲೆ ಟ್ಯಾಗ್ ಹಾಕಿ ನೋಡಿದ್ವಿ, ಸಖತ್ತಾಗಿ ಕಾಣಿಸ್ತಿದ್ದಾರಲ್ಲ, ಹೀರೋ ಥರ ಕಾಣಿಸ್ತಿದ್ದಾನೆ ನನ್ನ ಗಂಡ. 12ನೇ ಗಿಫ್ಟ್ ಬಂದು ಏನು ಕೊಡೋದಪ್ಪ ಅಂತ ಯೋಚನೆ ಮಾಡ್ತಿದ್ದಾಗ ನಮ್ಮ ಅದಕ್ಕೆ ನನಗೋಸ್ಕರ ನನ್ನ ಗಂಡನ ಫೋಟೋನ ಡ್ರಾ ಮಾಡಿ ನನಗೆ ತಂದುಕೊಟ್ಟಿದ್ರು. ಬಟ್ ತುಂಬ ಚೆನ್ನಾಗಿದೆ ಅಲ್ಲ. ಓಪನ್ ಮಾಡೋದಕ್ಕೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತದೆ, ಅದಕ್ಕೆ ನಾನು ಜೊತೆಲಿ ಸೇರಿ ಹೆಲ್ಪ್ ಮಾಡ್ತಾ ಇದ್ದೀನಿ. ಅವ್ರ ಫೋನ್ ಬ್ಯಾಕ್ ಕೇಸಿಗೆ ನಮ್ಮಿಬ್ಬರು ಫೋಟೋ ಹಾಕಿ ಕೊಟ್ಟಿದ್ದೆ, ಚೆನ್ನಾಗಿದೆ ಅಲ್ಲ. ಅವ್ರಿಗೊಂದು ಸ್ಮಾಲ್ ಆಕ್ಸಿಡೆಂಟ್ ಆಗಿ ಕೈ ಸರ್ಜರಿ ಆಗಿತ್ತು, ಅದರಿಂದ ಅವರಿಗೆ ಅಷ್ಟು ಕೈನ ಮೂಮೆಂಟ್ಸ್ ಎಲ್ಲ ಮಾಡೋದಕ್ಕೆ ಆಗ್ತಾಯಿಲ್ಲ. ಅದಕ್ಕೋಸ್ಕರ ನಾನು ಅವರಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ. ಕೀ ಚೈನಿಗೆ ಅವ್ರ ನೇಮ್ ಹಾಕಿಸಿದ್ದೆ. ಆ್ಯಂಡ್ ಇದು ಪರ್ಫ್ಯೂಮು. ಆ್ಯಕ್ಚುಲಿ ನನಗಂತೂ ತುಂಬ ಇಷ್ಟ ಆಯಿತು, ನನಗೆ ಇಷ್ಟ ಆಯಿತು ಅಂತೇಳಿ ಅದನ್ನು ನನ್ನ ಗಂಡನಿಗೂ ಕೂಡ ನಾನು ಗಿಫ್ಟ್ ಮಾಡಿದ್ದೆ. ಥರ ಚೆನ್ನಾಗಿತ್ತು. ಮಗ್ಗು ಎಲ್ಲ ಟೈಮಲ್ಲೂ ಬರೀ ಮಗ್ಸೇ ಕೊಡೋ ಥರ ಆಯಿತು. ನನಗೂ ಕೂಡ ನನ್ನ ಗಂಡ ನನ್ನ ಬರ್ಡೇಗೆ ಮಗ್ಗೆ ಗಿಫ್ಟ್ ಮಾಡಿದರು. ಸೊ ಅದಕ್ಕೊಂದು ನನ್ನ ತಲೆಗೆ ಮಗ್ ಕೊಡ್ಬೋದಲ್ಲ, ಫೋಟೋ ಬದಲು ನೇಮ್ ಹಾಕ್ಸೋಣ ಅಂತೇಳಿ ಅದಕ್ಕೂ ಕೂಡ ನೇಮ್ ಹಾಕ್ಸಿದ್ದೆ. ಆ್ಯಂಡ್ ವಾಟ್ರ್ ಬಾಟಲ್ಗೂ ಕೂಡ ಅವ್ರಿಗೆ ನೇಮ್ ಹಾಕಿ ಅದನ್ನು ಒಂದು ಗಿಫ್ಟ್ ಥರ ಕೊಟ್ಟಿದ್ದೆ. ಹುಡುಗಿರಿಗೆ ಅಂದರೆ ಕುಂತು ಕಡೆ ಗಿಫ್ಟ್ಗಳು ಸಿಕ್ಬಿಡುತ್ತೆ, ಬಟ್ ಹುಡುಗರಿಗೆ ಅಂತಂದರೆ ಗಿಫ್ಟ್ಸ್ಗಳನ್ನ ಕಲೆಕ್ಟ್ ಮಾಡೋಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ. ಕೊಟ್ಟರು ಅದು ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅನ್ನೋದೊಂದು ಭಯ ಅಂತೂ ಇದ್ದೇ ಇರುತ್ತೆ. ವಾಲೆಟ್ ಮೇಲೆ ನೇಮ್ ಹಾಕಿಸಿ ವಾಲೆಟ್ನು ಕೂಡ ಗಿಫ್ಟ್ ಆಗಿ ಕೊಟ್ಟಿದ್ದೆ. ನನ್ನ ಗಂಡ ನನಗೆ ರೇಗಿಸ್ತಾ ಇದ್ರು, ಬರೀ ವಾಲೆಟ್ ಕೊಟ್ಬಿಟ್ರೆ ಸಾಕ, ಅದರಲ್ಲಿ ಅಮೌಂಟ್ ಯಾರು ಇಡ್ತಾರೆ, ಅಮೌಂಟ್ ಇಟ್ಕೊಡ್ಬೇಕು ತಾನೆ ಅಂತ. ಹೋಗ್ತಾ ನೀವೇ ಅಮೌಂಟ್ ಇಟ್ಕೊತೀರಲ್ಲ, ಮತ್ತು ನನಗೆ ಯಾಕೆ ಆರಿಸ್ಕೊ ಅಂತ ಹೇಳಿ ನಾನು ಸುಮ್ಮನೆ ಹಾಗೆ ಕೊಟ್ಟೆ. ಆಮೇಲೆ ಹ್ಯಾಟ್ ಒಂದು ಗಿಫ್ಟ್ ಆಗಿ ಕೊಟ್ಟೆ. ಅಲ್ಲಿ ನೋಡಿ ನನ್ನ ಪುಟಾಣಿ ನಾದಿನಿ ರೇಗಿಸ್ತಾ ಇದ್ದಾಳೆ, ನೋಡಿ ನಮ್ಮ ಅದಕ್ಕೆ ದುಡ್ಡೇ ಇಟ್ಟಿಲ್ಲ ಹಾಗೆ ಕೊಟ್ಟಿದ್ದಾಳೆ ಅಂತ ಹೇಳಿ. ವಾಚಸ್ಗಳು ತುಂಬ ಇದ್ದಾವೆ, ಅದಕ್ಕೆ ಎಲ್ಲ ವಾಚಸ್ಗೂ ಒಂದೊಂದು ಬಾಕ್ಸ್ ಇಡೋ ಬದಲು ಎಲ್ಲ ವಾಚ್ನು ಒಂದೇ ಬಾಕ್ಸಲ್ಲಿ ಇಟ್ಕೊಳ್ಳಿ ಅಂತ ವಾಚ್ ಬಾಕ್ಸ್ ಕೂಡ ಗಿಫ್ಟ್ ಮಾಡಿದೆ. ಇನ್ನು ಒಂದು ಗಿಫ್ಟ್ ಬಂದು ಪೆನ್ ಮೇಲೆ ಅವ್ರ ನೇಮು. ಆ್ಯಕ್ಚುಲಿ ನನ್ನ ಗಂಡ ಪೆನ್ನೆಲ್ಲ ಏನು ಯೂಸ್ ಮಾಡಲ್ಲ, ಬಟ್ ಅವ್ರಿಗೆ ಗಿಫ್ಟ್ ಏನು ಕೊಡಬೇಕು ಅಂತ ಗೊತ್ತಾಗ್ದೇ ಇದನ್ನು ಒಂದು ಆಪ್ಷನ್ ಆಗಿ ಇಟ್ಕೊಂಡು ಪೆನ್ನು ಕೂಡ ಗಿಫ್ಟ್ ಮಾಡಿದೆ. ಹುಡುಗಿಯರಿಗೆ ಗಿಫ್ಟ್ಸ್ ಅಂದರೆ ತುಂಬ ಆಪ್ಷನ್ಸ್ ಇರುತ್ತೆ, ಇಯರಿಂಗ್ಸು, ಡ್ರೆಸ್ಸು, ಸ್ಲಿಪ್ಪರು ಅಂತ ಹೇಳಿ ನಾನಾ ಥರ ಕೈಗೆ ಸಿಗುತ್ತೆ. ಬಟ್ ಹುಡುಗರಿಗೆ ಅಂತಂದರೆ ಏನು ಕೊಟ್ಟರು ಒಂದೇ ಥರ ಇರುತ್ತೆ. ಇನ್ನು ಒಂದು ಗಿಫ್ಟ್ ಬಂದು ಸಿಲ್ವರ್ ದಾರ. ಆಲ್ರೆಡಿ ಅವ್ರ ಹತ್ರ ಒಂದಿತ್ತು, ಅದು ಸ್ವಲ್ಪ ಟೈಟ್ ಆಗ್ತಿದೆ ಅಂತ ಹೇಳಿ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಿಸ್ಕೊಟ್ವಿ. ಇನ್ನು ಒಂದು ಗಿಫ್ಟ್ ಬಂದು ಸ್ಲಿಪ್ಪರು. ಆ್ಯಕ್ಚುಲಿ ಈ ಸ್ಲಿಪ್ಪರ್ನ ಮನೆಗೆ ತಂದು ಅವ್ರಿಗೆ ಗೊತ್ತಿಲ್ದಂಗೆ ಅವ್ರ ಸೈಜ್ ಚೆಕ್ ಮಾಡಿ ಮತ್ತೆ ತೊಗೊಂಡೋಗಿ ರಿಟರ್ನ್ ಕೊಟ್ಟು ಮತ್ತೆ ಬೇರೆ ತಂದಿದ್ದಾಯಿತು. ಬಟ್ ಆದರೂ ಇದು ಕೂಡ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಇನ್ನೊಂದು ಸತಿ ಎಕ್ಸ್ಚೇಂಜ್ ಮಾಡ್ಸೋಣ ಅಂಥೇಳಿ ತೆಗೆದು ಸೈಡಿಗೆ ಇಟ್ಕೊಂಡೆ. ಇನ್ನು ಒಂದು ಗಿಫ್ಟ್ ಬಂದು ಲೈಟ್ ಫ್ರೇಮು.
ಆ್ಯಕ್ಚುಲಿ ಇದೊಂದು ಫ್ರೇಮ್ ಹುಡ್ಕೋದಕ್ಕೆ ಮಾರ್ಕೆಟೇ ತುಂಬ ಅಲ್ದು ಬಿಟ್ಟಿದ್ದೀನಿ. ಎಷ್ಟು ಹುಡುಕಿದ್ರೂ ಸಿಗ್ತಾ ಇಲ್ಲ, ಏನು ಮಾಡಿದ್ರೂ ಸಿಗ್ತಾ ಇಲ್ಲ. ಫೈನಲಾಗಿ ಯಾವುದೋ ಒಂದು ಶಾಪಲ್ಲಿ ಸಿಕ್ತು, ಅಲ್ಲೋಗಿ ತೊಗೊಂಡು ಅದಕ್ಕೆ ಬೇರೆ ಫೋಟೋ ಆ್ಯಡ್ ಮಾಡಿ ಈ ಥರ ರೆಡಿ ಮಾಡಿ ಕೊಟ್ಟಿದ್ದಾಯಿತು ಅವರಿಗೆ. ಲಾಸ್ಟ್ ಗಿಫ್ಟ್ 27th ಗಿಫ್ಟ್ ಇದು. ಹೆಲ್ಮೆಟ್ ಗಿಫ್ಟಾಗಿ ಕೊಟ್ಟಿದ್ದಾಯಿತು. ಅದೂ ಏನೋ ಚಿಕ್ಕದು, ನನಗೆ ಆಗ್ತಾಯಿಲ್ಲ ಅಂತ ಹೇಳ್ತಿದ್ರು. ಬಟ್ ಇವಾಗ ಅದನ್ನು ತೊಗೊಂಡೋಗಿ ಎಕ್ಸ್ಚೇಂಜ್ ಮಾಡಿಸ್ಬೇಕು. ಆಲ್ಮೋಸ್ಟ್ 2 months ಬ್ಯಾಕೇ ತಂದಿಟ್ಬಿಟ್ಟಿದೆ. ಆದ್ದರಿಂದ ಈಗ ಸ್ವಲ್ಪ ಕಷ್ಟ ಹೆಲ್ಮೆಟ್ನ ರಿಟರ್ನ್ ಕೊಡೋದು. ಬಟ್ ನೋಡೋಣ, ಟ್ರೈ ಮಾಡೋಣ ಅಂಥೇಳಿ ಅದನ್ನು ಹಾಗೆ ಬಾಕ್ಸ್ಗೆ ಹಾಕಿಟ್ಟೆ. ಇನ್ನು ಮೊದಲನೇ ಗಿಫ್ಟು ಫೋಟೋ ಫ್ರೇಮು ನಮ್ಮ ಹುಡುಗನ ಹಿಂದೆ ಕಾಣಿಸ್ತಾ ಇದೆ, ನೀವೇ ನೋಡ್ತಾ ಇದ್ದೀರಾ ಅನಿಸುತ್ತೆ. ಅದನ್ನು ನಾನು ಸ್ಟಾರ್ಟಿಂಗಲ್ಲೇ ಕೊಟ್ಟೆ. ಬಟ್ ಬೇರೆ ಏನೋ ಮಾತಾಡ್ತಾ ಅದನ್ನು ಹೇಳೋದಕ್ಕಾಗಿಲ್ಲ. ಇದು ಆ್ಯಕ್ಚುಲಿ ನಾನು ಕೊಟ್ಟಿದ್ದಲ್ಲ, ನಮ್ಮ ಅತ್ತಿಗೆ ಗಿಫ್ಟ್ ಮಾಡಿದ್ದು, ಅಂದರೆ ನಮ್ಮ ಹುಡುಗನ ಅಕ್ಕ. ಲ್ಯಾಂಪು ಒಂಥರ ಕ್ಯೂಟಾಗಿ ಚೆನ್ನಾಗಿದೆ. ಲ್ಯಾಂಪ್ ಹೇಗಿದೆ ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಮತ್ತೆ ಸಿಗುವ. ಬಾಯ್ ಟೇಕ್ ಕೇರ್.